ಅಂತ ಸಹಜವಾಗಿಲ್ಲ ಎಲ್ಲ ರೀತಿ ಪರೀಕ್ಷೆ ಆಗ್ತದೆ ಟೆಸ್ಟ್ನಲ್ಲೇ. ಅವನ ಸಂಯಮದ್ದು, ಬಾಲ್ಗಳು ಆಯ್ಕೆ ಮಾಡುವಂಥದ್ದು, ಹೊಡೆಯುವಂಥದ್ದು, ಜೊತೆಗೆ ಫೀಲ್ಡಿಂಗು, ಇವೆಲ್ಲ ಈ ಎಲ್ಲ ಒಂದು ಏನು ಟೆಸ್ಟ್ಗಳಿದ್ದಾವೆ, ಟೆಸ್ಟ್ ಅಂದ್ರೆ ಪರೀಕ್ಷೆ ಮಾಡುವಂಥದ್ದು, ಈ ಟೆಸ್ಟಲ್ಲೇ ಗೊತ್ತಾಗುವಂಥದ್ದು. ಅದಕ್ಕೆ ಇವತ್ತಿಗೂ ಸಹಿತ ಒಬ್ಬ ಆಟಗಾರನ ಪ್ರತಿಭೆಯನ್ನು, ಆಟಗಾರನ ಹಾರ್ಡ್ ವರ್ಕನ್ನು, ಆಟಗಾರನ ಶ್ರಮವನ್ನು ಇವೆಲ್ಲ ಪರೀಕ್ಷೆ ಮಾಡಬೇಕಾಗಿದ್ರೆ ಟೆಸ್ಟ್ಗಳನ್ನು ನೋಡಬೇಕಾಗ್ತದೆ. ಅವನ ಟೆಸ್ಟ್ಗಳನ್ನು ನೋಡಿದಾಗ ಹೌದಪ್ಪ ಇವನೊಬ್ಬ ಶ್ರೇಷ್ಠ ಅಂತ. ಯಾಕಂದ್ರೆ T20 ಬೀಸೋದು, ಬ್ಯಾಟ್ ಬೀಸೋದು ಹೆಚ್ಚು, ನಮ್ಮದು ಹತ್ತಲ್ಲ ಅವ್ರದ್ದು ಅನ್ನೋಂಗೆ, ಹತ್ಬೋದು, ಹತ್ತಿದ್ರೆ ಹೋಗ್ಬೋದು, ಲಾಟ್ ಇದ್ದಂಥದ್ದು. ಅದರಲ್ಲಿ ಏನು ಸೇಮ್ ಇಲ್ಲ, ಏನಿಲ್ಲ, ಬಂದು ಬಾಲನ್ನು ಹೆಂಗೆ ಹೊಡಿದಪ್ಪ ಹೆಂಗೆ ಕಳಿಸೋದು ಅಷ್ಟೇ ವಿಚಾರ. ಅದ್ರ ಟೆಸ್ಟ್ನಲ್ಲಿ ಹೆಂಗಿಲ್ಲ. ಯಾಕೆ 5 ದಿನ ನಿಲ್ಲಬೇಕಲ್ರಿ ಇಲ್ಲೇ. 5 ದಿನದಲ್ಲಿ ಒಂದು ಬಾಲ್ ಏನೋ ಮಿಸ್ ಆಗಿ ಹೋಗಿಬಿಡಿದಪ್ಪ ಅಂದ್ರೆ ಔಟೇ ಅದು, ಮತ್ತೆ ಆಟಕ್ಕೆ ಬರೋದಂಗೆ. ಅದಕ್ಕಾಗಿ ಪ್ರತಿಯೊಂದು ಬಾಲದ, ಪ್ರತಿಯೊಂದು ಚೆಂಡಿನ ಅದರ ಮೆರಿಟ್ ಅರ್ಥ ಮಾಡಿಕೊಂಡು ನಾವು ಅದನ್ನು ಬ್ಯಾಟ್ ಬೀಸಬೇಕಾಗ್ತದೆ, ನಿಲ್ಲಬೇಕಾಗ್ತದೆ. ಯಾಕೆಂದ್ರೆ ಕೆಲವೊಮ್ಮೆ 5 ದಿನ ನಿಲ್ಲುವಂಥ ಪ್ರಸಂಗಗಳು ಬರ್ತಿರ್ತಾವೆ. ನೋಡಿರಿ, ಗವಾಸ್ಕರ್ ರೆಕಾರ್ಡ್ ಅದ, 5 ದಿನ ನಿಂತಿದ್ದು ಫೀಲ್ಡದಲ್ಲ. ಒಬ್ಬ ಅಪೋಸಿಷನ್ ಇದರ ಟೀಮಿನ ವ್ಯಕ್ತಿಯಾಗೆ ಬ್ಯಾಟಿಂಗ್ ಜೊತೆಗೆ ಫೀಲ್ಡಿಂಗ್ ಮತ್ತು ಅವು ಲಾಸ್ಟ್ನ ಔಟ್ ಆಗದೆ ಉಳಿದಕ್ಕಾಗಿ ಮತ್ತು ಫೀಲ್ಡಿಂಗ್ ಬಂದು ಆಡಿದಂಥ 5 ದಿನದ ಆಟಗಳನ್ನು ನೋಡಿದಾಗ ಇವತ್ತಂಥ ಸೇಮ್ ಇರುವಂಥ ಒಂದು ವ್ಯಕ್ತಿತ್ವಗಳು ಇವತ್ತು ಸಿಗೋದು ಭಾಳ ಕಷ್ಟ. ರೇರೆಸ್ಟ್ ಆಫ್ ದ ರೇರ್. ಅಂಥ ರೇರ್ ವ್ಯಕ್ತಿಗಳಲ್ಲಿ ಇವರು ಒಬ್ಬರಾದರು. ತಮಗೆ ಎಷ್ಟು ಸಾಧ್ಯದನೋ ಮುಂಬೈಕಾರ್ ತಮ್ಮ ಸಾಧನೆಯನ್ನು ಮಾಡಿ ತೋರಿಸಿದರು. ಮುಂಬೈಯ ಒಂದು ಚಲೋವನ್ನು, ಅಲ್ಲಿಯ ಭಾಷೆ ಚಲೋವನ್ನು, ಮತ್ತು ಜೊತೆಗೆ ಇನ್ನೊಂದು ಇಲ್ಲೇ ಗಮನಿಸಬೇಕಾಗಿದ್ದವ್ರದ್ದು ಏನಪ್ಪ ಅಂತಂದ್ರೆ ರೋಹಿತ್ ಶರ್ಮಾರವರ ಒಂದು ಮೃದು ವ್ಯಕ್ತಿತ್ವ.